ಪ್ರವಾಹದ ಹೆಸರಲ್ಲೂ ಅಧಿಕಾರಿಗಳಿಂದ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಭಾರಿ ಅನುಮಾನಕ್ಕೆ ಅಧಿಕಾರಿಗಳ ಒಂದು ನಡೆ ಕಾರಣ ಆಗ್ತಾ ಇದೆ. ವಿಸ್ತಾರ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಈಗ ಬಯಲಾಗಿದೆ. ಸಂತ್ರಸ್ತರ ಹೆಸರಲ್ಲಿ ಕಾಳಜಿ ಕೇಂದ್ರವನ್ನ ತೆರೆದಿದ್ದೀವಿ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅದೆಲ್ಲವೂ ಕೂಡ ಖಾಲಿಯಾಗಿದೆ. ಆ ಸ್ಕೂಲ್ಗಳೇನು ತೆಗೆದುಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ಖಾಲಿ ಇದೆ. ಮಹಾರಾಷ್ಟ್ರದಲ್ಲಿ ಸುರಿದಿರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ನದಿಗಳು ತುಂಬಿ ಹರಿತಾ ಇವೆ. ಸೊ ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಜಿಲ್ಲಾಡಳಿತ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದೆ. ಆದರೆ ನಾನೀಗ ಒಂದು ಕಾಳಜಿ ಕೇಂದ್ರದಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗಾಂವ್ ಠಾಣಾ ಅನ್ನುವಂಥ ಒಂದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆಗೆದಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ದಾಖಲೆಗಳಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಂದು ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಇದು ಎಲ್ಲೂ ಕೂಡ ಏನು ಅಂತಂದರೆ ಒಬ್ಬರು ಇಲ್ಲಿ ಕಾಣಸಿಗ್ತಾ ಇಲ್ಲ. ಹುಡುಕಾಡಿದ್ರು ಒಂದು ಜನ ಜಾನುವಾರು ಎಲ್ಲೂ ಕೂಡ ನಿಮಗೆ ಕಾಣಿಸಲ್ಲ. ಆದರೆ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಇಲ್ಲಿ 60 ಕುಟುಂಬಗಳಿದ್ದಾವೆ, 35 ಮಕ್ಕಳಿದ್ದಾರೆ, ಎಲ್ಲ ಸೇರಿ 250ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವಿದ್ದಾರೆ ಅನ್ನುವಂತಹ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಬೆಳಗಾವಿ ಜಿಲ್ಲೆ ಒಂದರಲ್ಲೇ 13,000ಕ್ಕೂ ಹೆಚ್ಚು ಜನ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಸೊ 6,000ಕ್ಕೂ ಹೆಚ್ಚು ಜನ ತಮ್ಮ ಸಂಬಂಧಿಕರ ಮನೆಯಲ್ಲಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ದಿನಂಪ್ರತಿ ವರದಿಯನ್ನು ಹಾಕ್ತಾ ಇದ್ದಾರೆ. ಆದರೆ ಗ್ರೌಂಡ್ ಲೆವೆಲಲ್ಲಿ ಈ ರೀತಿಯಾಗಿ ವಾತಾವರಣ ಇರುವಂಥದ್ದು, ಯಾವ ಕಾಳಜಿ ಕೇಂದ್ರದಲ್ಲಿ ನಾವು 251ಕ್ಕೂ ಜನರನ್ನು ಇಟ್ಟಿದ್ದೀವಿ, ಅಂದರೆ 251 ಜನರನ್ನ ಇಟ್ಟಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ವರದಿಯನ್ನು ಕೊಡ್ತಾ ಇದ್ದಾರೋ ಆ ಶಾಲೆ ಬಿಕೋ ಅಂತ ಇದೆ. ಒಂದು ಕಡೆ ಇಲ್ಲಿ ಶಾಲೆಗೆ ರಜೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇದು ಕನ್ಸಿಡರ್ ಆ್ಯಸ್ ಇದು ಕಾಳಜಿ ಕೇಂದ್ರವಾಗಿ ಈ ಶಾಲೆ ಈಗ ಗುರುತಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಇವತ್ತು ಶಾಲೆಗೆ ರಜೆ ಕೂಡ ಇದೆ ಕಾಳಜಿ ಕೇಂದ್ರ ಓಪನ್ ಆದಾಗಿಂದ. ಸೊ ಇಲ್ಲಿ ನೋಡಿದ್ರೆ ಯಾರು ಕೂಡ ಇಲ್ಲ. ಒಂದು ಕಡೆ ವಿದ್ಯಾರ್ಥಿಗಳು ಮನೆಯಲ್ಲಿದ್ದಾರೆ. ಸೊ ಕಾಳಜಿ ಕೇಂದ್ರದಲ್ಲಿ ಇರಬೇಕಾಗಿರ್ತಕ್ಕಂಥ ಜನ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಸೊ ಇಲ್ಲಿ ಅಧಿಕಾರಿಗಳು ಸುಳ್ಳು ದಾಖಲೆಯನ್ನು ಕೊಟ್ಟು ಹಣ ಹೊಡೆಯುವ ಪ್ರಯತ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಸೊ ಹೀಗಾಗಿ ಇಂತಹ ಅಧಿಕಾರಿಗಳು ಏನು ಕೊಟ್ಟಿ ಲೆಕ್ಕವನ್ನು ಜಿಲ್ಲಾಡಳಿತಕ್ಕಾಗಿರ್ಬೋದು ಮತ್ತು ಸರ್ಕಾರಕ್ಕೆ ಕೊಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಈ ಗ್ರಾಮದ ಜನರ ಒತ್ತಾಯ. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆಯದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಪ್ರವಾಹದ ಹೆಸರಲ್ಲೂ ಅಧಿಕಾರಿಗಳಿಂದ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಭಾರಿ ಅನುಮಾನಕ್ಕೆ ಅಧಿಕಾರಿಗಳ ಒಂದು ನಡೆ ಕಾರಣ ಆಗ್ತಾ ಇದೆ. ವಿಸ್ತಾರ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಈಗ ಬಯಲಾಗಿದೆ. ಸಂತ್ರಸ್ತರ ಹೆಸರಲ್ಲಿ ಕಾಳಜಿ ಕೇಂದ್ರವನ್ನ ತೆರೆದಿದ್ದೀವಿ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅದೆಲ್ಲವೂ ಕೂಡ ಖಾಲಿಯಾಗಿದೆ. ಆ ಸ್ಕೂಲ್ಗಳೇನು ತೆಗೆದುಕೊಂಡಿದ್ರಲ್ಲ ಅದೆಲ್ಲವೂ ಕೂಡ ಖಾಲಿ ಇದೆ. ಮಹಾರಾಷ್ಟ್ರದಲ್ಲಿ ಸುರಿದಿರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ನದಿಗಳು ತುಂಬಿ ಹರಿತಾ ಇವೆ. ಸೊ ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಜಿಲ್ಲಾಡಳಿತ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದೆ. ಆದರೆ ನಾನೀಗ ಒಂದು ಕಾಳಜಿ ಕೇಂದ್ರದಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗಾಂವ್ ಠಾಣಾ ಅನ್ನುವಂಥ ಒಂದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆಗೆದಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ದಾಖಲೆಗಳಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಂದು ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಇದು ಎಲ್ಲೂ ಕೂಡ ಏನು ಅಂತಂದರೆ ಒಬ್ಬರು ಇಲ್ಲಿ ಕಾಣಸಿಗ್ತಾ ಇಲ್ಲ. ಹುಡುಕಾಡಿದ್ರು ಒಂದು ಜನ ಜಾನುವಾರು ಎಲ್ಲೂ ಕೂಡ ನಿಮಗೆ ಕಾಣಿಸಲ್ಲ. ಆದರೆ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಇಲ್ಲಿ 60 ಕುಟುಂಬಗಳಿದ್ದಾವೆ, 35 ಮಕ್ಕಳಿದ್ದಾರೆ, ಎಲ್ಲ ಸೇರಿ 250ಕ್ಕೂ ಹೆಚ್ಚು ಜನ ಇಲ್ಲಿ ವಾಸವಿದ್ದಾರೆ ಅನ್ನುವಂತಹ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಬೆಳಗಾವಿ ಜಿಲ್ಲೆ ಒಂದರಲ್ಲೇ 13,000ಕ್ಕೂ ಹೆಚ್ಚು ಜನ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಸೊ 6,000ಕ್ಕೂ ಹೆಚ್ಚು ಜನ ತಮ್ಮ ಸಂಬಂಧಿಕರ ಮನೆಯಲ್ಲಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ದಿನಂಪ್ರತಿ ವರದಿಯನ್ನು ಹಾಕ್ತಾ ಇದ್ದಾರೆ. ಆದರೆ ಗ್ರೌಂಡ್ ಲೆವೆಲಲ್ಲಿ ಈ ರೀತಿಯಾಗಿ ವಾತಾವರಣ ಇರುವಂಥದ್ದು, ಯಾವ ಕಾಳಜಿ ಕೇಂದ್ರದಲ್ಲಿ ನಾವು 251ಕ್ಕೂ ಜನರನ್ನು ಇಟ್ಟಿದ್ದೀವಿ, ಅಂದರೆ 251 ಜನರನ್ನ ಇಟ್ಟಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ವರದಿಯನ್ನು ಕೊಡ್ತಾ ಇದ್ದಾರೋ ಆ ಶಾಲೆ ಬಿಕೋ ಅಂತ ಇದೆ. ಒಂದು ಕಡೆ ಇಲ್ಲಿ ಶಾಲೆಗೆ ರಜೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇದು ಕನ್ಸಿಡರ್ ಆ್ಯಸ್ ಇದು ಕಾಳಜಿ ಕೇಂದ್ರವಾಗಿ ಈ ಶಾಲೆ ಈಗ ಗುರುತಿಸ್ಕೊಳ್ತಾ ಇದೆ. ಸೊ ಹೀಗಾಗಿ ಇವತ್ತು ಶಾಲೆಗೆ ರಜೆ ಕೂಡ ಇದೆ ಕಾಳಜಿ
ಕಾಳಜಿ ಕೇಂದ್ರ ಓಪನ್ ಆದಾಗಿಂದ ಸೊ ಇಲ್ಲಿ ನೋಡಿದ್ರೆ ಯಾರು ಕೂಡ ಇಲ್ಲ. ಒಂದು ಕಡೆ ವಿದ್ಯಾರ್ಥಿಗಳು ಮನೆಯಲ್ಲಿದ್ದಾರೆ, ಸೊ ಕಾಳಜಿ ಕೇಂದ್ರದಲ್ಲಿ ಇರಬೇಕಾಗಿರ್ತಕ್ಕಂಥ ಜನ ಸಂಬಂಧಿಕರ ಮನೆಯಲ್ಲಿದ್ದಾರೆ. ಸೊ ಇಲ್ಲಿ ಅಧಿಕಾರಿಗಳು ಸುಳ್ಳು ದಾಖಲೆಯನ್ನು ಕೊಟ್ಟು ಹಣ ಹೊಡೆಯೋ ಪ್ರಯತ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಸೊ ಹೀಗಾಗಿ ಇಂತಹ ಅಧಿಕಾರಿಗಳು ಏನು ಕೊಟ್ಟಿ ಲೆಕ್ಕವನ್ನು ಜಿಲ್ಲಾಡಳಿತಕ್ಕಾಗಿರ್ಬೋದು ಮತ್ತು ಸರ್ಕಾರಕ್ಕೆ ಕೊಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನೋದು ಕೂಡ ಈ ಗ್ರಾಮದ ಜನರ ಒತ್ತಾಯ. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.